ನಮ್ಮ ಟಿ ಪಿನಲ್ಲಿ ಆನಂದೋತ್ಸವ ನೋಡಿದಾಗ ನನಗೆ ಏನಪ್ಪ ನಿಮ್ಮದು ಆನಂದ್ ಪಿ ಯು ಕಾಲೇಜು ಪ್ರಿ ಯೂನಿವರ್ಸಿಟಿ ಕಾಲೇಜು ಭಾನುವಾರನೂ ಮಕ್ಕಳನ್ನ ಕರಿತೀರಿ ಅಂತ. ಬಟ್ ಭಾಳ ಚೆನ್ನಾಗಿ ಅನಿಸ್ತು ನಿಮ್ಮೆಲ್ಲರ ಮಕ್ಕಳನ್ನ ನೋಡಿ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮೇಡಮ್ ಕಂಡು ಸಾರಿ ಮ್ಯಾಮ್, ನಿಮ್ಮ ಭಾಷಣ ಮಧ್ಯಾಹ್ನ ಬಂದುಬಿಟ್ಟೆ, ಹಂಗಂತ ನನಗೆ ಮತ್ತೆ ಫೈನ್ ಹಾಕ್ಬೇಡ್ರಿ ನೀವು ಮಾತಾಡೋಕ್ಕೆ. ನಮ್ಮ ರಶ್ಮಿ ಶೆಟ್ಟಿ ಮ್ಯಾಮು, ನಮ್ಮ ಅಮ್ಮ ಅಪ್ಪಾಜಿ ಕರೆಕ್ಟ್ ಹೇಳಿದ್ರಿ ನೀವು. ಇದು ಏನಂತೀರಿ, ನಮ್ಮ 3 ಶಕ್ತಿಗಳೇ ಇದ್ದಾವೆ: ಶಕ್ತಿ, ಸಂಪತ್ತಿ, ಸದ್ಬುದ್ಧಿ. ಮೂರನಲ್ಲಿ ಯಾರಂತ ಆಮೇಲೆ ಮಾತಾಡ್ತಿರ್ತೀವಿ ನೀವು. ಬಟ್ ಐ ಥಿಂಕ್ ಅದು ಭಾಳ ಕರೆಕ್ಟ್ ಹೇಳಿದ್ರು ನೀವು ಸರ್. ಶಕ್ತಿ, ಸಂಪತ್ತಿ, ಸದ್ಬುದ್ಧಿ ಇವೆಲ್ಲ ಗುಣಗಳು ದೇವಿ ಗುಣಗಳು. ಆಮೇಲೆ ಇವೆಲ್ಲ ಗುಣಗಳು ನಮ್ಮ ಹೆಣ್ಮಕ್ಳಿಗೆ, ಎಲ್ಲ ಹೆಣ್ಮಕ್ಳುಗಳಲ್ಲಿರ್ತವೆ. ಸೊ ಅದೊಂದು ನಿಮ್ಮ ಸರ್ ಹೇಳಿರೋದು ನೀವೆಲ್ಲರೂ ಸ್ಟೂಡೆಂಟ್ಸ್ ಯಾವಾಗೂ ಮರಿಬೇಡ್ರಿ. ಆಮೇಲೆ ಆ ಗುಣಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೇ ಅದು ಸರ್ ಹೇಳಿದಾಗೆ ಏನು ಸರ್ಕಾರಕ್ಕೆ ಒಂದು ಅವಕಾಶ ಇರೋದು. ಕೊನೆಗೆ ಆಮೇಲೆ ನಿಮ್ಮ ಇಬ್ಬರು ಮಾರ್ಗದರ್ಶಕರು ಇಲ್ಲಿದ್ದಾರೆ, ಅವರನ್ನು ಕಂಡು ಭಾಳ ಸಂತೋಷ ಆಯಿತು. ನಮಗೆ ಜಾಸ್ತಿ ಇಂಥ ಕಾರ್ಯಕ್ರಮಗಳಿಗೆ, ಸ್ಟೂಡೆಂಟ್ಸ್ ಕಾರ್ಯಕ್ರಮಗಳಿಗೆ ಇನ್ಸ್ಪೈರ್ ಮಾಡೋಕ್ಕೆ ಕರೀತಾರೆ. ಆಮೇಲೆ ನೀವು ಕೇಳಿದ್ರಿ ಎಲ್ಲರೂ ಭಾಷೆಗಳು. ನೀವು ಪ್ರತಿ ಭಾಷೆ ಸ್ಟೂಡೆಂಟ್ಸ್ಗೆ ಇರ್ತವೆ, ಡ್ರಗ್ಸ್ ಮಾಡಬೇಡ್ರಿ, ಫೋನ್ ಉಪಯೋಗಿಸ್ಬೇಡ್ರಿ, ಮತ್ತು ಸ್ಪೋರ್ಟ್ಸ್ ಆಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಮತ್ತು ಸರ್ ನಿಮ್ಮ ಪೇರೆಂಟ್ಸಿಗೂ ಹೋಮ್ವರ್ಕ್ ಕೊಡಿ. ಮನೆಗೆ ಬಂದರೆ ಮಕ್ಳಿಗೆ ಕುತ್ಕೊಳಕ್ಕೆ ಬಿಡಬೇಡ್ರಿ, ಅವ್ರ ಫೋನಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಕಣ್ಣು ಇಡ್ರಿ ಅಂತ. ಆದರೆ ಅದ್ರ ವಿರುದ್ಧ ನಾನು ಒಂದೆರಡು ಮಾತು ಹೇಳ್ತೀನಿ. ಏನಂದರೆ ಈಗ ಜೀವನದ ವಾಸ್ತವಿಕತೆ ಏನಂದರೆ ದಾರಿ ತಪ್ಪದೆ. ನೀವು ಮನೆ ಮೇಲೆ ಬರ್ತಿರ್ತಂದ್ರೆ ಅದೆಲ್ಲ ಗೊತ್ತಿರೋದು. ಸ್ಟೂಡೆಂಟ್ಸ್ ಆಗಿ ನೀವು ದಾರಿ ತಪ್ಪದ ಹಾಗೇ ಆಗ್ತದೆ. ನೀವು ಯಾವಾಗಾರ ತಪ್ಪಾರಿ ಬೆಳೀತಿದ್ದೀರ ಆದರೆ ಒಂದು ನೆನಪಿಟ್ಕೊಳ್ರಿ, ಕೊನೆಗೆ ನೀವು ಪೂರ್ತಿ ಊರಲ್ಲಾಡಿದ್ರೂ ಕೊನೆಗೆ ಮನೆಗೆ ವಾಪಸ್ ಬಂದ್ರೆ ಆಗಲೇ ಸೇರ್ಕೋಬೇಕು. ಅದಕ್ಕೆ ಏನೈತಿ ಸೆಟ್ ಬ್ಯಾಕ್ಸ್ ಜೀವನದಲ್ಲಿ, ನಿಮ್ಮ ಸ್ಟೂಡೆಂಟ್ ಲೈಫ್ನಲ್ಲಿ ಏನಾರ ಪ್ರಾಬ್ಲಮ್ಸ್ ಇದ್ದರೆ ಕೊನೆಗೆ ನಿಮ್ಮ ಫಸ್ಟ್ ನಿಮ್ಮ ಇಮಿಡಿಯೇಟ್ ಫ್ಯಾಮಿಲಿ, ನಿಮ್ಮ ಮನೆ ಇರ್ತದೆ, ನಿಮ್ಮ ಅಪ್ಪ ಅಮ್ಮ, ಅಜ್ಜಿ ಅಜ್ಜ, ಅಕ್ಕ ತಂಗಿ ಎಲ್ಲರೂ ಇದೇ ಇರ್ತಾರೆ. ಯಾವಾಗ ಕಷ್ಟಗಳು ಏನಾರ ತೋರಿಸಿದ್ರೆ ಅವರೆಲ್ಲ ನಿಮ್ಮ ಕಷ್ಟಗಳನ್ನ ಶೇರ್ ಮಾಡಿ. ಆಮೇಲೆ ಅದು ಬಿಟ್ಟರೆ ನಿಮ್ಮದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಈ ಆನಂದ್ ಪಿ ಯು ಫ್ಯಾಮಿಲಿ ಫರ್ಟಿಲಿಟಿ ಏನಿದೆ ಅವರಿದ್ದಾರೆ, ನಿಮ್ಮ ಅಕ್ಕಪಕ್ಕ ಕುತ್ಕೊಂಡಿರೋ ಫ್ರೆಂಡ್ಸು, ಪ್ರಿಯರ್ಸು, ಅವ್ರ ಜೊತೆಗೆ ಏನೆಲ್ಲ ಸೆಟ್ ಬ್ಯಾಕ್ಸ್ ಇದ್ದಾರೆ ಜೀವನದಲ್ಲಿ ಅವನ್ನ ಶೇರ್ ಮಾಡಿ ಮುಂದೆ ಹೋಗಲಿ ಅಂತ. ಯಾಕಂದರೆ ನನಗೂ ನಿಜ ಹೇಳಬೇಕಂದ್ರೆ ಇವೆಲ್ಲ ಸಮಸ್ಯೆಗಳು, ಇವೆಲ್ಲ ಇದು ಮಾಡಬೇಡ್ರಿ ಅದು ಮಾಡಬೇಡ್ರಿ ಅಂತ ನಂದು ಏನು ಕನ್ಸರ್ನ್ ನಮ್ಮ ಯುವಕರ ಜೊತೆ, ಸ್ಟೂಡೆಂಟ್ಸ್ ಜೊತೆ ಏನಂದರೆ ಇದು ಮೆಂಟಲ್ ಹೆಲ್ತು. ಯಾಕಂದರೆ ನೀವು ನೋಡ್ತಿದ್ದೀರ ಈ ಮೆಂಟಲ್ ಹೆಲ್ತ್ ಭಾಳ ಡೆಕ್ಲೈನಲ್ಲಿ ಐತಿ. ಆಮೇಲೆ ಅದಕ್ಕೆ ನೀವು ಅರ್ಥ ಮಾಡ್ಕೊಂಡ್ರೆ ಅದು ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ, ಇದನ್ನು ಬೆಳೆಸೋದು ನಮ್ಮ ಎಲ್ಲ ಕರ್ತವ್ಯ. ಆಮೇಲೆ ಅದು ನಮ್ಮ ಒಂದೇ ಉದ್ದೇಶ ಎಲ್ಲರ ಜೊತೆ. ಅದು ಯಾಕಂದರೆ ನಮ್ಮ ಎಲ್ಲರ ಅಮ್ಮ ಅಪ್ಪರು ಅವ್ರಿಗೆ ಕಟ್ಟಬೇಕು, ಯಾಕಂದರೆ ಪ್ರೀತಿನಲ್ಲೇ ಕಟ್ತಾರೆ ಅಂತ. ಕೊನೆಗೆ ಇನ್ನೊಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀವಂದರೆ, ಈಗ ಏನಂತೀರಿ, ಒಂದು ಮಾತು ಹೇಳ್ತಾರೆ, ಅದು ನಿಮ್ಮ ಮನೆ ಹೊರಗೆ ಕಾಲಿಟ್ಟರೆ ನಿಮ್ಮ ಮನೆಯದು ಮರ್ಯಾದೆ ಉಳಿಸ್ಬೇಕು ಅಂತ. ಅದಕ್ಕಿಂತ ನಾನು ಹೇಳೋದು ನಿಮ್ಮ ಮನೆ ಮರ್ಯಾದೆ ಬೆಳೆಸಬೇಕು. ಆಮೇಲೆ ಮುಂದೆ ನೀವು ಊರಿಂದ ಹೊರಗೆ ಹೋದಾಗ ಊರಿನ ಮರ್ಯಾದೆ ಬೆಳೆಸಿ, ಮತ್ತು ನಮ್ಮ ರಾಜ್ಯದಿಂದ ಹೊರಗೆ ಹೋದರೆ, ದೇಶದಿಂದ ಹೊರಗೆ ಹೋದರೆ ದೇಶದ ಮರ್ಯಾದೆ, ರಾಜ್ಯದ ಮರ್ಯಾದೆ ಬೆಳೆಸಿ. ಈ ಅಂಬಾಸಿಡರ್ಸ್ ಫಾರ್ ಚೇಂಜ್. ಆಮೇಲೆ ಕೊನೆಗೆ ನಾನು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಭಾಳ ಸಂತೋಷ ಆಯಿತು ಇದೆಲ್ಲ ಸ್ಟೂಡೆಂಟ್ಸ್ ನೋಡಿ. ನನಗೆ ಈ ಐಲಿಂದ ಈ ಕಡೆಯ ಸ್ಟೂಡೆಂಟ್ಸ್ ಬಗ್ಗೆ ಏನೂ ಚಿಂತೆ ಇಲ್ಲ. ಯಾಕಂದರೆ ನಾವು ನಮ್ಮ ಯೂನಿವರ್ಸಿಟಿ ಎಂಜಿನಿಯರಿಂಗ್ ಇರಲಿ, ಮೆಡಿಕಲ್ ಇರಲಿ, ಪೊಲೀಸ್ ಸರ್ವಿಸಸ್ ಇರಲಿ, ಎಲ್ಲದರಲ್ಲಿ ಹೆಣ್ಮಕ್ಳು ಭಾಳ ಬೆಳೀತಿದ್ದಾರೆ. ಈಗ ನಿಮ್ಮ ತಾಯರು ತಂದೆಯರು ಎಲ್ಲರಿಗೂ ಕೇಳಿದ್ರೆ, ಈಗ ನಮ್ಮ ಎಂಜಿನಿಯರಿಂಗ್ನಲ್ಲೇ ಸಿವಿಲ್ ಬ್ರಾಂಚು, ಮೆಕ್ಯಾನಿಕಲ್ ಬ್ರಾಂಚ್ನಲ್ಲಿ ಮುಂಚೆ ಹೆಣ್ಮಕ್ಳು ಇದ್ದೇ ಇರಲಿಲ್ಲ. ಈಗೆಲ್ಲ 50% ಮೇಲೆ ಇದ್ದಾರೆ. ನಮ್ಮ ಡಾಕ್ಟರಿಗೆ ಕೇಳಬೇಕು, ಈಗ ಆರ್ಥೋಪೆಡಿಕ್ಸು, ನ್ಯೂರೋ ಸರ್ಜರಿ ಬರೀ ಗಂಡ್ಮಕ್ಳಿದ್ರು, ಈಗೆಲ್ಲ 50% ಮೇಲೆ ಹೆಣ್ಮಕ್ಳೇ ಇದ್ದಾರೆ. ಎಲ್ಲ ಫೀಲ್ಡ್ಸ್ನಲ್ಲಿ ನಮ್ಮ ಹೆಣ್ಮಕ್ಳು ಎಕ್ಸೆಲ್ ಆಗ್ತಿದ್ದಾರೆ. ಅದಕ್ಕೆ ನಮ್ಮ ಸರ್ ಹೇಳಿದಾಗ ಒಂದು ಮಾತು ಹೇಳ್ತೀನಿ, ಈ ಕಡೆ ಇರೋರು ಚೂರು ಒಂದು ಲೆಕ್ಕಕ್ಕೆ ಸರಿಯಾಗಿದ್ದಾರೆ, ಈ ಕಡೆ ಇದ್ದಾರಲ್ರ ನೀವೆಲ್ಲರೂ ಗಂಡ್ಮಕ್ಳು, ಅವ್ರು ಚೂರು ಕಿವಿ ಹಿಂಡಿ ಓದಿಸ್ಬೇಕು ನೀವು ತಂದೆಯವರು. ಯಾಕಂದ್ರೆ ನಾವು ಗಂಡಸಾಗಿ ಹೇಳ್ತಿದ್ದೀವಿ ನಮಗೆ. ಅದು ಒಂದು ನಮಗೆ ಪೂರ್ತಿ ಕಾನ್ಫಿಡೆನ್ಸ್ ಐತೀವಿ ಆನಂದ್ ಪಿ ಯು ಕಾಲೇಜ್ನಲ್ಲಿ ಮಾಡ್ತೀವಿ ಅಂತ. ಕೊನೆಗೆ ಎಲ್ಲ ಸ್ಪೀಕರ್ಸ್ ಏನು ಹೇಳಿದ್ರು ಅದನ್ನು ಸಮ್ ಅಪ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಅವು ಏನಂದ್ರೆ
ನಿಮ್ಮ ಉತ್ತಮ ಅಂಕೆಗಳು ಬೇಕಿಲ್ಲ, ಉತ್ತಮ ನಡೆಯಬೇಕು. ಯಾಕಂದರೆ ಇರೋರು ಎಲ್ಲರೂ ನಿಮ್ಮ ಮಾರ್ಗದರ್ಶಕ ಕೇಳಬೇಕು. ಉತ್ತಮ ಅಂಕೆಗಳು ಎಕ್ಸೆಪ್ಟ್ ಕೊಟ್ಟಿಲ್ಲ. ಮನೆ ಒಳಗೆ ಬಾಗಿಲು ಮುಂದೆ ಒಂದು ಕಾಲಿಡಕ್ಕಷ್ಟೇ ಬೇಕು ಉತ್ತಮ ಅಂಕೆಗಳು. ನಮ್ಮ ಪೊಲೀಸ್ ಸರ್ವಿಸಸ್ನಲ್ಲೂ ಕೇಳ್ರಿ, ನಮ್ಮ ಎಲ್ಲ ನೀಟ್ ಆಸ್ಪಿರೆಂಟ್ಸ್ ಇರಬೇಕು, ಡಾಕ್ಟರ್ ಅವರಿಗೆ ಕೇಳ್ರಿ, ವಿಲ್ ಗೆಟ್ ಯುವರ್ ಫುಟ್ ಇನ್ ದ ಡೋರ್. ಬಟ್ ನೀವು ಉತ್ತಮ ನಡೆಯಲೇಬೇಕು. ಉತ್ತಮ ನಡೆಯಿದ್ರೇ ಆ ಫೀಲ್ಡ್ನಲ್ಲಿ ನಿಮಗೆ ಬೆಳೆಯೋಕ್ಕೆ ಸಾಧ್ಯ. ಸೊ ಅದು ಒಂದು ನಾನು ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಆನಂದ್ ಪಿ ಯು ಫರ್ಟರ್ನಿಟಿ ಸರು, ಟೀಚರ್ಸು ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ. ಈ ರೀತಿ ದೊಡ್ಡ ದೊಡ್ಡ ಕನಸುಗಳು ಕಾಣ್ತಾರೆ. ಆಮೇಲೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಐತಿ, ಯು ರೀಚ್ ದ ಸ್ಟಾರ್ಸ್ ಯು ಲ್ಯಾಂಡ್ ಆನ್ ದ ಕ್ಲೌಡ್ಸ್. ಸೊ ಯಾವಾಗಲೂ ಚಿಕ್ಕ ಕನಸುಗಳು ಕಾಣಬೇಡಿ. ಆಮೇಲೆ ಸರ್ ಹೇಳಿದಾಗೆ ಯಾವಾಗಲೂ ಥಿಂಗ್ಸ್ ಹಚ್ಕೋಬೇಡಿ.